ಈ ಫೋಟೋದಲ್ಲಿ ಕಾಣ್ತಿರೋರು ಕೆಲವರಿಗೆ ತುಂಬ ದಿನಗಳಿಂದ ಪರಿಚಯ ಇರ್ತಾರೆ. ಹೇಗಂದರೆ ಇವರು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಶಾರ್ಟ್ ಮೂವಿಗಳನ್ನ ಮಾಡಿಕೊಂಡು ಎಲ್ರಿಗೂ ಕೂಡ ಪರಿಚಿತ ಇರ್ತಾರೆ, ಉತ್ತರ ಕರ್ನಾಟಕದವರು. ಇತ್ತೀಚೆಗೆ ಕೆಲವು ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ನೇಹ ಕೊಲೆ ಆಯಿತು. ಕಾಲೇಜಿನಲ್ಲಿ ಒಬ್ಬ ಮುಸ್ಲಿಂ ಹುಡುಗ ನೇಹವನ್ನು ಕೊಲೆ ಮಾಡಿದಾಗ ಅವನ ವಿರುದ್ಧ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ನನ್ನ ಕೈಯಲ್ಲಿ ಸಿಕ್ಕರೆ ತುಂಡಾಗಿ ಕತ್ತರಿಸಾಕ್ತೀನಿ ಅಂತ ಹೇಳಿ ಎಲ್ರಿಗೂ ಕೂಡ ಇವರ ಮುಖ ಪರಿಚಯ ಆಗಿತ್ತು. ಪ್ರಿಯಾ ಸವದಿ ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಯರ ಮೇಲೆ ಅತ್ಯಾಚಾರ, ಕೊಲೆ ಅಥವಾ ದಬ್ಬಾಳಿಕೆ ಏನಾದ್ರು ನಡೆದ್ರೆ ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅಂತ ಒಮ್ಮೆ ನೋಡಿ. ಇದೇ ಪ್ರಿಯಾ ಸವದಿ ಒಬ್ಬ ಹಿಂದೂ ಯುವಕನಿಂದ ಒಬ್ಬ ಹಿಂದೂ ಯುವತಿಯ ಮೇಲೆ ರಿಯಾಕ್ಷನ್ ಆದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ ನೀವು ನೋಡಿ. ಎರಡೂ ಕೂಡ ನೀವು ನೋಡಿದ ಮೇಲೆ ಒಂದು ತಿಳ್ಕೊಬಹುದು, ಇಲ್ಲಿ ಇಂಪಾರ್ಟೆಂಟ್ ಬರ್ತಾ ಇರೋದು ಹೆಣ್ಣು ಮಕ್ಕಳ ಮರ್ಯಾದೆಗೆ ಅಥವಾ ಅವರ ಜೀವಕ್ಕೆ ಅಥವಾ ಶೀಲಕ್ಕೆ ಅಲ್ಲ. ಇಲ್ಲಿ ನಿಮಗೆ ಅರ್ಥ ಆಗಬೇಕಾಗಿರೋದು ಒಂದೇ, ಎಲ್ಲರೂ ಕೂಡ ಈ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಮೀಡಿಯಾ ಆಗಿರ್ಬೋದು ಅಥವಾ ಕೆಲವರು ಮನಸ್ಥಿತಿ ಆಗಿರ್ಬೋದು ಕೇವಲ ಧರ್ಮದ ವಿರುದ್ಧ ಇದೆ ಹೊರತು ಮಾನವೀಯತೆಯ ವಿರುದ್ಧವಲ್ಲ. ಈ ಹುಡುಗಿ ಕೂಡ ಅವತ್ತು ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಯುವತಿಯನ್ನು ಕೊಲೆ ಮಾಡಿಬಿಟ್ಟ ಅಂತ ಹೇಳಿ ಎಂತೆಂಥ ಕೆಟ್ಟ ಪದಗಳನ್ನ ಬಳಸಿದ್ಲು, ಎಂತೆಂಥ ಮಾತುಗಳನ್ನ ಆಡಿದ್ಲು. ಆದರೆ ಇವತ್ತು ಒಬ್ಬ ಸಂಸದ, ಒಬ್ಬ ದುಡ್ಡಿರುವಂತಹ ವ್ಯಕ್ತಿ, ಒಬ್ಬ ಹಿಂದೂ ವ್ಯಕ್ತಿ ಸಾವಿರಾರು ಮಹಿಳೆಯರ ಮಾನವನ್ನು ಹರಾಜು ಮಾಡಿದ್ದಾನೆ, ಅವ್ರ ಮೇಲೆ ಹರಾಸ್ಮೆಂಟ್ ಮಾಡಿದ್ದಾನೆ, ಅವ್ರನ್ನ ಅತ್ಯಾಚಾರವನ್ನು ಮಾಡಿದ್ದಾನೆ. ಇವತ್ತು ಯಾರೂ ಕೂಡ ತುಟಕ್ ಪಿಟಕ್ ಅಂತ ಇಲ್ಲ. ನಾನು ಹೇಳೋದೇನೆಂದರೆ, ದಯಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವರ ಪರ ನಿಂತ್ಕೊಳ್ಳಿ. ಅವ್ರು ಯಾರೇ ಆಗಿರಲಿ. ನೀವು ಸೆಲೆಬ್ರಿಟಿ ಆದಾಗ ಮೈಕ್ ಬಂದ್ಬಿಡ್ತು ನಮ್ಮ ಮುಂದೆ, ಹಿಂದೆ ಜನ ನಿಂತುಬಿಟ್ಟಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ಧರ್ಮವನ್ನು ಟೀಕೆ ಮಾಡೋದು, ಯಾವುದೋ ಒಬ್ಬ ವ್ಯಕ್ತಿಯನ್ನು ಟೀಕೆ ಮಾಡೋದು, ಯಾವುದೋ ಒಬ್ಬ ಬಡವನ ಮೇಲೆ ಆಕ್ರೋಶವನ್ನು ಹೊರ ಹಾಕೋದು, ಇದು ಕೇವಲ ಒಂದು ನಿಮ್ಮ ಪಬ್ಲಿಸಿಟಿಗಷ್ಟೇ ಆಗುತ್ತೆ ಹೊರತು ನಿಮ್ಮ ಮಾನವೀಯತೆಯನ್ನು ಎಲ್ಲೂ ಕೂಡ ತೋರಿಸಲ್ಲ. ನಿಮ್ಮ ಮಾನವೀಯತೆಯನ್ನು ತೋರಿಸ್ಬೇಕಂದ್ರೆ ಅವನು ಹಣ ಇರುವಂತಹ ವ್ಯಕ್ತಿ ಆಗಲಿ ಅಥವಾ ಯಾವುದರ ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಆಗಲಿ, ಅವನು ತಪ್ಪು ಮಾಡಿದರೆ ಆ ತಪ್ಪು ತಪ್ಪೇ ಅಂತ ಹೇಳಬೇಕು. ಅವನು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಅವನು ಯಾವನಾದರೂ ಆಗಿರಲಿ, ಯಾರು ನೊಂದಿರ್ತಾರೋ ಅವರ ಪರವಾಗಿ ನಿಂತು ಯಾವನು ಅವರಿಗೆ ಕಾಟ ಕೊಟ್ಟಿರ್ತಾನೋ ಅಥವಾ ಅವರಿಗೆ ತೊಂದರೆ ಮಾಡಿರ್ತಾನೋ ಅವನ ವಿರುದ್ಧವಾಗಿ ಮಾತಾಡಿದರೆ ಅವರು ನಿಜವಾದ ಹೀರೋ, ಅವರು ನಿಜವಾದ ಹೀರೋಯಿನ್ನು, ಅವರು ಜನನಾಯಕ ಅಂತ ಹೇಳಿ ನಾನು ಹೇಳ್ತೀನಿ. ನಿಮ್ಮ ಅನಿಸಿಕೆ ಪ್ರಿಯಾ ಸವದಿಯ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.